ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಒಂದು 5:30 ಆಗಿದೆ ಅಷ್ಟೇ. ಇವಾಗಲೇ ಸ್ಟಾರ್ಟ್ ಮಾಡಿದೆ. ನಮ್ಮ ಹೇಮಂತ್ ಇನ್ನೂ ಎದ್ದಿಲ್ಲ. ಒಂದೊಂದು ದಿನ ನಾನು ಎದ್ದ ತಕ್ಷಣ ಎದ್ಬಿಡ್ತಾನೆ, ಒಂದೊಂದು ದಿನ ಹಿಂಗೆ ಎದ್ದೇಳೋದೇ ಇಲ್ಲ. ಈಗ ಒಂದು ಕಡೆ ಹೀಟ್ರ್ ಹಾಕಿದ್ದೀನಿ ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ಅಂತ ಹೇಳಿ. ಅವರು ಅಷ್ಟೇ ನೀರು ಕಾದ್ಮೇಲೆ ಎದ್ದು ಬರ್ತಾರೆ. ಅವರು ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ನಾನು ಅಡುಗೆ ಮಾಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿರ್ತೀನಿ. ಇನ್ನು ಅವ್ರಿಗೆ ಬಿಸಿನೀರು ಕಾಯಿಸಿ ಕುಡಿಯೋದಕ್ಕೆ ನೀರು ಕಾಯಿಸಿ ಕರೆದ್ರೆ ಅವ್ರು ಬಂದು ನೀರು ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾರೆ ಗೈಸ್. ಇನ್ನು ನೈಟು ಡೈಲಿ ರೋಟೀನ್ ಅಲ್ವಾ ಗಂಜಿ ಕಾಯಿಸಿಡೋದು. ಈ ಬೇಸಿಗೆ ಟೈಮಲ್ಲಿ ಗಂಜಿ ಕಾಯಿಸಿಟ್ಟಿದ್ದೀನಿ. ಇನ್ನೊಂದು ಕಡೆ ತಿಂಡಿಗೆ ಕಾಬೂನ್ ಕಡಲೆ ನೆನೆಸಿದ್ದೀನಿ ಗೈಸ್. ನೋಡಿ, ಇವು ಕಾಬೂನ್ ಕಡಲೆ ಅಷ್ಟು ಜಾಸ್ತಿ ತರಲ್ಲ ನಾವೇನು, ಬಟ್ ಅವು ಇದಾವಲ್ವ, ಖಾಲಿ ಆಗಲಿ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ಅಷ್ಟೇ. ಇನ್ನು ಒನ್ ಟೈಮ್ ಮಾಡಿದ್ರೆ ಮುಗ್ದೋಗ್ತವೆ. ಇನ್ನು ಟೊಮೊಟೊ ಬಾತ್ಗೆ ಟೊಮೊಟೊ ಆಮೇಲೆ ಆಲೂಗಡ್ಡೆ ಹಚ್ಕೊಳ್ಳೋಣ ಅಂತೇಳಿ ತೊಗೊಂಡು ಎಲ್ಲ ಸಣ್ಣದಾಗಿ ಹಚ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಆಮೇಲೆ ಕಾಬೂನ್ ಕಡಲೆ, ಈರುಳ್ಳಿ, ಟೊಮೊಟೊ ಅಷ್ಟೇ ಹಾಕಿರೋದು. ಒಂದು ಕಡೆ ರಾಘವೇಂದ್ರ ಸ್ವಾಮಿದು ಏನು ಸಾಂಗ್ಸ್ ಕೇಳ್ಕೊತ ಅಡುಗೆ ಮಾಡ್ತಾಯಿರ್ತೀನಿ. ನನ್ನ ಡೈಲಿ ದಿನಚರಿ ಇದಾಗಿರುತ್ತೆ. ಡೈಲಿ ಒಂದೊಂದು ಥರ ಸಾಂಗ್ಸು. ಗುರುವಾರ ರಾಘವೇಂದ್ರ ಸ್ವಾಮಿದು, ಬುಧವಾರ ಗಣೇಶಂದು, ಮಂಗಳವಾರ ಅಮ್ಮನವ್ರದ್ದು, ಸೋಮವಾರ ಶಿವಪ್ಪಂದು, ಈ ಥರ ಡೈಲಿ ಒಂದೊಂದು ಕೇಳ್ತಾ ಇರ್ತೀನಿ. ಸಾಂಗ್ಸ್ ಅಂತೂ ಡಿಫ್ರೆಂಟ್. ಈ ನಡುವೆ ಸಖತ್ತು ಸಾಂಗ್ ಕೇಳೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಂದು ಕಡೆ ತಿಂಡಿ ಮಾಡಿಟ್ಟು ಅದು ಇನ್ನು ವಿಜಿಲ್ ಕೂಗೋವರೆಗೂ ಅಂತೇಳಿ ಕಸ ಎಲ್ಲ ಹೊಡೆದು ಹೊರ್ಗಡೆದೆಲ್ಲ ತೊಳೆದ್ಬಿಟ್ಟು ಹೊಸ್ಲು ತೊಳೆದು ಬಟ್ಟೆ ಇಡೋಣ ಅಂತೇಳಿ ಆಚೆ ಬಂದೆ. ನೋಡಿ, ನಾನು ಎದ್ದಾಗ ಎಷ್ಟು ಕತ್ತಲೆ ಆಗಿತ್ತು, ಈಗ ನೋಡಿ ಎಷ್ಟೊಂದು ಬೆಳಗಾಗಿದೆ. ಇನ್ನು ವಿಜಿಲ್ಲು ಬಂದಾಯಿತು. ನಮ್ಮ ಮನೆಯವರು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಅವರು ಪೂಜೆ ಮಾಡ್ತಾಯಿದ್ದಾರೆ. ಒಂದು ಕಡೆ ಈ ವಿಜಿಲ್ ಹೋಗೇ ಇಲ್ಲ, ಅಂದರೆ ಏರ್ ಔಟ್ ಆಗಿಲ್ಲ ಅಷ್ಟೇ. ರೈಸ್ ಆಗಿದೆ, ಟೊಮೊಟೊ ಬಾತ್ ರೈಸ್ ಆಗಿದೆ, ಏರ್ ಔಟ್ ಆಗಿಲ್ಲ. ಅದಕ್ಕೆ ಏರ್ ಬಿಡ್ತಾಯಿದ್ದೀನಿ ಹೊರಗಡೆಗೆ. ಏನು ಮಾಡೋದು ಗೈಸ್, ಟೈಮ್ ಆಗೋಗ್ಬಿಡುತ್ತೆ. ಇವ್ರು ಆಮೇಲೆ ಲೇಟ್ ಆಗುತ್ತೆ ಬಿಡು, ಬಾಕ್ಸ್ ಬೇಡ ಅಂತೇಳಿ ಹೊರಟ್ಬಿಡ್ತಾರೆ ಅನ್ನೋ ಭಯ. ಇನ್ನು ಮೇಮಂತ ಕೆಳಗೆ ಹಾಸಿದವನು ಮತ್ತೆ ಎದ್ದು ದಿವಾನ್ ಮೇಲೆ ಮಲ್ಕೋತಾನೆ. ಅವನು ಒಂದು ಸಲ ಎದ್ದರೆ ಸಾಕಾಗಲ್ಲ ಗೈಸ್. ಅವ್ನು ಒಂದು 7 ಗಂಟೆವರೆಗೂ ಮಲಗಬೇಕು. ಒಂದು ಆ ಥರ ರೂಢಿ ಮಾಡ್ಕೊಂಬಿಟ್ಟವನೆ. ಸಂಡೇ ಇದ್ದರೂ ಅಷ್ಟೇ, ಡೈಲಿ ಮಾಮೂಲಿ ಕಾಲೇಜ್ ಇದ್ದಾಗೂ ಹಂಗೆ ಮಾಡ್ತಾನೆ. ಇನ್ನು ಟೊಮೊಟೊ ಬಾತ್ ರೈಸ್ ನೋಡಿ, ಅದು ಏರ್ ಔಟ್ ಮಾಡಿದ್ರು ನಾನೇ ವಿಜಿಲ್ ಬಿಟ್ರೂ ಚೆನ್ನಾಗಿ ಅನ್ನ ಆಗಿದೆ. ಅಂದರೆ ಒಂದೊಂದು ಸಲ ಅಳ್ಕೊಂಡಿರಲ್ಲ, ಬಟ್ ನೀರು ಜಾಸ್ತಿ ಇಟ್ಟಿದ್ದರಿಂದ ಏರ್ ನಾನು ತೆಗೆದ್ರೂ ಚೆನ್ನಾಗಿ ಆಗಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟು. ಬಾಕ್ಸಿಗೆ ಹಾಕ್ಬಿಟ್ಟು ನಮ್ಮ ಮನೆಯವರಿಗೆ ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದೀನಿ ಗೈಸ್ ಡ್ಯೂಟಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಫ್ರೆಶ್ ಅಪ್ ಆಗೋದು, ಬಾಕ್ಸ್ ತೊಗೊಳ್ಳೋದು, ಹೋಗೋದು, ದಿನ ಇದೇ ಆಗೋಗ್ಬಿಟ್ಟಿದೆ ಪಾಪ. ನೋಡಿ, ನಾನು ಎಷ್ಟು ಬೇಗ ಎದ್ರೂ ಎಲ್ಲ ರೆಡಿ ಒಳಗೆ ಸೂರ್ಯನೇ ಬಂದರು. ಸೂರ್ಯಂಗೆ ನಮಸ್ಕಾರ ಮಾಡಿಕೊಂಡು ನೋಡಿ ನಮ್ಮ ಮನೆಯವರು. ಇನ್ನೂ ಒಂದು ಕಡೆ ತರಕಾರಿನೂ ಇವಾಗಲೇ ಬಂದಿತ್ತು. ಬೆಳಿಗ್ಗೆನೇ ನಮ್ಮ ಹೇಮಂತಿಗೆ ಹೇಳ್ತಾ ಇದ್ದೆ, ತರಕಾರಿ ತಗೊಂಬರೋಗು, ಗಾಡಿ ಬಂದೈತೆ ಅಂತ. ನಮ್ಮ ಮನೆಯವ್ರು ಕೆಳಗಡೆ ಹೋಗಿ ಬಾಯ್ ಮಾಡ್ತಾಯಿದ್ದಾರೆ. ಇನ್ನು ತರಕಾರಿ ತರೋಕ್ಕೆ ಹೇಮಂತನೂ ಹೊರಟಾಗೈಸ್. ಇಷ್ಟೋ ತನಕ ನೋಡಿ ನಮ್ಮ ಮನೆಯವರು ಬ್ಯಾಗ್ ತೊಗೊಂಡು ಆಚೆ ಬರುವಾಗ ಮಲಗಿದ್ದ. ಬೇಗ ಆ್ಯಕ್ಟಿವ್ ಆಗೋಗ್ತಾನೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಅಂಗಡಿ ಹತ್ರ ಇರೋದು ಆಟೋ. ಈ ಶೀಟು ಆಮೇಲೆ ಈ ದೊಡ್ಡ ಮನೆ ಸೆಂಟ್ರಲ್ ಆಟೋ ಕಾಣಿಸ್ತಾ ಇದೆ, ಎಲ್ಲೋ ಆಟೋ ಅಲ್ಲಿದೆ. ಅಲ್ಲಿಗೆ ಹೋಗಿ ತರಕಾರಿ ತೊಗೊಂಡು ಬರ್ತಾನೆ. ತರಕಾರಿ ಅಂದರೆ ಏನಿಲ್ಲ, ಟೊಮೆಟೊ ಆಮೇಲೆ ಸೊಪ್ಪು ಏನಾದರೂ ಇದ್ದರೆ ಸೊಪ್ಪು ತೊಗೊಂಬರ್ತಾನೆ ಅಷ್ಟೇ. ಅಷ್ಟರಲ್ಲಿ ನಾನು ನೋಡಿ ಗೈಸ್, ನಮ್ಮ ಮನೇಲಿ ಡೈಲಿ ಬಟ್ಟೆ ಎಷ್ಟಾದರೂ ಒಗಿರಿ, ಎಷ್ಟಾದರೂ ವಾಶ್ ಮಾಡಿ ಬಟ್ಟೆ ಇದ್ದೇ ಇರ್ತವೆ. ಸೊ ಇಷ್ಟು ಬಟ್ಟೆ ತೊಳೆಯೋಷ್ಟರಲ್ಲಿ ಸಾಕಾಗೋಯ್ತು ನೋಡಿ. ಬಿಸಿಲಿರೋದಕ್ಕಂತೂ ಸರಿ ಹೋಯ್ತು. ಇನ್ನು ಮಳೆಗಾಲದಲ್ಲಿ ಆಗೋದೇ ಇಲ್ಲ. ಹೆಂಗಾಗೋಗ್ಬಿಟ್ಟಿದ್ದೀನಿ ಇಷ್ಟು ಬಟ್ಟೆ ತೊಳೆಯೋಷ್ಟರಲ್ಲಿ. ಫುಲ್ಲು ಹೂ ಥರ ಇರೋಳು ಹೂಕೋಸ್ಕರ ಆಗೋಗ್ಬಿಟ್ಟಿದ್ದೀನಿ. ಇನ್ನು ಬಟ್ಟೆ ತೊಳೆದು ಬಂದಾದಮೇಲೆ ಮನೆ ಒರೆಸ್ತಾ ಇದ್ದೀನಿ ಗೈಸ್. ಗುರುವಾರ ಇವತ್ತು ಇನ್ನೂ ಪೂಜೆ ಮಾಡಿಲ್ಲ, ಅದಕ್ಕೋಸ್ಕರ ಫಸ್ಟು ಬಟ್ಟೆ ತೊಳೆದು ಆಮೇಲೆ ನೆಲ ಒರೆಸಿ
ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗೋದು. ಅದಕ್ಕೆ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸಿ ಆಯಿತು. ಇನ್ನು ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ. ನಿನ್ನೆ ಇನ್ನು ಮನೆ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ ಗೈಸ್. ನಾನು ಫ್ರೆಶ್ ಅಪ್ ಆಗಿ ಬಂದು ಬೆಳಿಗ್ಗೆ ನಮ್ಮ ಹೇಮಂತ ಇದು ಸೊಪ್ಪು ತಂದಿದ್ದ, ಪಾಲಕ್ ಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು. ಬರೀ ಮಣ್ಣೆ ಗೈಸ್, ಇದ್ರು ತುಂಬ ಮಣ್ಣೆ ತುಂಬಿತ್ತು. ಇನ್ನು ಅದೆಲ್ಲ ನೀಟಾಗೆ ತೊಳೆದು ಒಂದು 2-3 ಸಲ ಸೊಪ್ಪು ತೊಳೆದು ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದು ಏನಂದರೆ ಎಷ್ಟೇ ತೊಳಿರಿ ಮಣ್ಣು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ತೊಳೆದು ಸಪ್ರೇಟ್ಗೆ ಎತ್ತಿಡ್ತಾಯಿದ್ದೆ. ಇವಾಗ ಸ್ವಲ್ಪ ಮಣ್ಣಿಲ್ಲ ಅನ್ನಿಸ್ತು, ಹಾಗಾಗಿ ಡೈರೆಕ್ಟ್ ಕುಕ್ಕರ್ಗೆ ಇಟ್ಟಿದ್ದೀನಿ. ಸಾಂಬಾರಿಗೆಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡಬೇಕು ಗೈಸ್. ಏನಿದು ಕುಕ್ಕರ್ ತುಂಬಿಟ್ಟಿದೆ ಅಲ್ಲ ಅಂತ ನೋಡ್ತಾ ಇದ್ದೀರಾ ಗೈಸ್. ಅದು ಬೆಂದಾದಮೇಲೆ ಸ್ವಲ್ಪ ಆಗೋಗುತ್ತೆ. ಹಾಗಾಗಿ ಕುಕ್ಕರ್ ತುಂಬಾ ಇಡ್ತಾಯಿದ್ದೀನಿ. 3 ಜನ ಅಲ್ವಾ, 3 ಜನಕ್ಕೆ ಆಗಲಿ ಅಂತೇಳಿ ಸೊಪ್ಪು ಸಾರು ಮಾಡ್ತಾಯಿರೋದು. ಗಟ್ಟಿಗೆ ಕುಪ್ಪು ಸೊಪ್ಪು ಅಂತಾರಲ್ಲ ಆ ಥರದ್ದೆಲ್ಲ ಸೊಪ್ಪು ಸಾರು. ಅದಕ್ಕೆ ಬೇಳೆ, ಧನಿಯಾ ಪುಡಿ ಎಲ್ಲನೂ ಹಾಕಿ ಕುಕ್ಕರ್ ಕ್ಯಾಪ್ ಮುಚ್ಚೋದಷ್ಟೇ. ನಾನು ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಮಾಡ್ತೀನಿ. ಬೇಳೆಗೆ ಊರಿನ ಬೇಳೆ, ನಮ್ಮದೇನ ಸ್ಟೋರ್ ಬೇಳೆ ಅಲ್ಲ, ಅದಕ್ಕೆ ತೊಳೆದಾಕೋಣ ಅಂತೇಳಿ ತೊಳೆದಾಕಿದೆ. ಯಾವುದೇ ಬೇಳೆ ಆಗಲಿ ತೊಳೆದಾಕಬೇಕು, ಡಸ್ಟ್ ಇರುತ್ತಲ್ವ, ಹಾಗಾಗಿ. ಇನ್ನು ವಿಜಿಲ್ ಕೂಗ್ತು ಗೈಸ್, ವಿಜಿಲ್ ಬಿಟ್ಟೆ. ಸ್ವಲ್ಪ ಜಾಸ್ತಿ ಹೊತ್ತು ಆದಮೇಲೆ ಓಪನ್ ಮಾಡಿದ್ದೀನಿ. ತಣ್ಣಗಿದೆ, ಏನು ಬಿಸಿ ಇಲ್ಲ ಕುಕ್ಕರು, ಹಾಗಾಗಿ ಕೈಯಲ್ಲೇ ಇಟ್ಕೊಂಡೆ. ನಮ್ಮ ಮನೆಯವರು ಬೇಗ ಬರ್ತಾರೆ ಅಂತೇಳಿ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿದೆ. ಸಾಂಬಾರಿಗೆ ಜೋಡಿಸಿ ಅಂದರೆ ಮಸೊಪ್ಪಿಗೆ ಜೋಡಿಸಿ ಇಟ್ಟಾದಮೇಲೆ ನೋಡ್ತೀನಿ ಅವರು ಇಲ್ಲ ಇವತ್ತು ಲೇಟಾಗಿ ಬರ್ತೀನಿ ಅಂದರು. ಅದಕ್ಕೆ ಒಗ್ಗರಣೆ ಹಾಕಿರಲಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಇನ್ನು ಉಳ್ದಿದ್ದ ಕೆಲಸ ಮಾಡಿಕೊಂಡು ಈಗ ಒಗ್ಗರಣೆ ಹಾಕೋಣ ಅಂತೇಳಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆ ಮೇಲ್ಗಡೆ ಮನೆ ಹುಡುಗಿ ಬಂದಿತ್ತು, ಅನ್ವಿಕಾ ಅಂತ, ಚಿಕ್ಕ ಹುಡುಗಿ. ಅವಳ ಹತ್ರ ಮಾತಾಡ್ತಾ ನಮ್ಮ ಹೇಮಂತ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದ. ಅವಳು ಎಷ್ಟು ಮಾತಾಡ್ತಾಳೆ ಗೊತ್ತಾಗ, ತೋರಿಸ್ತೀನಿ ರೀ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳೆ. ಈಗ ಒಂದು ಸಲ ಮಾತಾಡ್ಸ್ಕೊಂಡು ಹೋಗಿದ್ದಾಳೆ. ಅವ್ರಿಗೆ ಹಂಗೆ ಒಂದು ಸಲ ಮಾತಾಡ್ಸ್ಕೊಂಡು ಹೋಗಿ ಆಮೇಲೆ ಮತ್ತೆ ಅಣ್ಣ ತಂಗಿ ಇಬ್ಬರು ಬರ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ ಬಂದು. ಇನ್ನು ಬಸ್ಬಿಟ್ಟು ನಾನು ಇದು ಮಸಗುಂಡ ಅಂತ ಕರಿತೀವಿ ನಮ್ಮ ಕಡೆ. ಅದರಲ್ಲಿ ಮಸಿಯೋದು. ನಾವು ಮಿಕ್ಸಿಗೆಲ್ಲ ಹಾಕಲ್ಲ ಗೈಸ್ ಮಸೊಪ್ಪನ್ನ. ಕೆಲವೊಬ್ಬೊಬ್ಬರು ಮಿಕ್ಸಿಗೆ ಹಾಕ್ತಾರೆ. ನಮಗೆ ಮಸೊಪ್ಪು ಮಿಕ್ಸಿಗೆ ಹಾಕಿದ್ರೆ ತಿನ್ನೋಕ್ಕೆ ಆಗೋದಿಲ್ಲ. ಸೊ ನಾವು ಮಿಕ್ಸಿಗೆಲ್ಲ ಹಾಕಲ್ಲ ಗೈಸ್. ಎಷ್ಟೇ ನುಣ್ಣಗಾಗಲಿ ಇದರಲ್ಲೇ ಮಸಗುಂಡು ಅಂತ ಕರಿತೀವಿ ಇದನ್ನು. ಇದರಲ್ಲೇ ಮಸ್ಕೊಂಡ್ಬಿಡ್ತೀವಿ ನೀಟಾಗೆ, ಎಲ್ಲ ನುಣ್ಣಗಾಗೋ ಥರ. ಅದು ಮಸ್ತಾದಮೇಲೆ ಒಗ್ಗರಣೆ ಹಾಕೋದು ಗೈಸ್. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ. ನಿಮಗೆ ಯಾವುದು ಬೇಕೋ ಅದು ಹಾಕ್ಬೋದು. ನಾನು ಆಲ್ರೆಡಿ ಹಾಕಿದ್ದೆ ಬೆಳ್ಳುಳ್ಳಿ. ಒಗ್ಗರಣೆಗೆ ಹಾಕಿದ್ರೂ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಇವಾಗೇನು ಹಾಕಿಲ್ಲ, ಬಟ್ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟು. ಜೀರಿಗೆ ಅಷ್ಟೇ, ಜೀರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಜೀರಿಗೆ ಬೆಳ್ಳುಳ್ಳಿ ಇದ್ರೇ ಒಗ್ಗರಣೆಗೆ ಅಂದರೆ ಮಸೊಪ್ಪಿಗೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ ಇದ್ದರೆ ಹಾಕ್ಬೋದು. ನಾನು ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ಗೈಸ್. ಅಂದರೆ ಮನೇಲಿತ್ತು, ಹಾಗಾಗಿ ಪ್ರತಿಯೊಂದು ಸಾಂಬಾರಿಗೂ ಕಸ್ತೂರಿ ಮೆಂತ್ಯ ಯೂಸ್ ಮಾಡ್ತೀನಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ, ಐರನ್ ಕಂಟೆಂಟ್ ಇರುತ್ತೆ ಅಂತ ಹೇಳಿ ಕಸ್ತೂರಿ ಮೆಂತ್ಯ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ. ಇಷ್ಟೇ ಗೈಸ್, ಸಿಂಪಲ್. ನಾನು ಮಸೊಪ್ಪು ಅಂತ ಇದರಲ್ಲೇನು ಮಾಡಲ್ಲ, ಅಂದರೆ ಪ್ರೊಸೀಜರ್ ಪ್ರಕಾರ ಎಲ್ಲ ಏನು ಮಾಡಲ್ಲ. ಎಲ್ಲನೂ ಜೊತೆಗೆ ಜೋಡಿಸಿಟ್ಟು ಮಸ್ದು ಒಗ್ಗರಣೆ ಇಡೋದು ಅಷ್ಟೇ. ಎಲ್ಲರೂ ಇದೇ ಥರ ಮಾಡೋದು ಅಂದ್ಕೊಂಡಿದ್ದೀನಿ. ಬಟ್ ಡಿಫ್ರೆಂಟಾಗಿ ಯಾರಾದರೂ ಮಾಡಿದ್ರೆ ಕಮೆಂಟ್ ಮಾಡಿ. ನಾವಿಷ್ಟೇ ಗೈಸ್ ಮಾಡೋದು ಮಸೊಪ್ಪೆಲ್ಲ. ಯಾವುದೇ ಸಾಂಬಾರಾಗಲಿ, ಹುಳಿ ಸಾಂಬಾರು ಎಲ್ಲನೂ ಅಷ್ಟೇ ಜೋಡಿಸಿಟ್ಟು ಒಗ್ಗರಣೆ. ಕೆಲವೊಂದು ಸಾಂಬಾರಿಗೆ ಮುಂಚೆನೇ ಒಗ್ಗರಣೆ ಹಾಕ್ಬಿಟ್ಟು ಜೋಡಿಸ್ತೀನಿ. ಒಂದೊಂದು ಸಾಂಬಾರಿಗೆ ಸಾಂಬಾರು ಆದಮೇಲೆ ಒಗ್ಗರಣೆ ಮಾಡ್ತೀನಿ. ನೋಡಿ ಅನ್ವಿಕಾ ಬಂದಿದ್ದಾಳೆ, ಅವಳ ಜೊತೆ ಮಾತಾಡಿಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅರ್ಶಿನನೂ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ. ಪಪ್ಪು ಸಾಂಬಾರಿಗೂ ಹಾಕ್ಕೋಬೋದು, ಹಾಗಾಗಿ ಇದಕ್ಕೂ ಏನು ಹಾಕ್ಬೋದು. ಆಪ್ಷನಲ್ ಇದು, ಬಟ್ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಆ್ಯಂಟಿಬಯೋಟಿಕ್ಸು ಇರಬೇಕು ಅವಾಗವಾಗ ಅಂತ ಹೇಳಿ ಯೂಸ್ ಮಾಡ್ತೀನಿ. ಜಾಸ್ತಿ ಅರಿಶಿನ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಯಾವಾಗಾದರೂ ಒಂದೊಂದು ಸಲ ಹಾಕ್ತೀನಿ ಅಷ್ಟೇ.
ಒಂದು ಪ್ಯಾಕ್ 10 ರೂಪಾಯಿದು ಒಂದು ಪ್ಯಾಕ್ ತಂದರೆ ಒಂದು 6 ಮಂತ್ಸ್ ಆದರೂ ಯೂಸ್ ಮಾಡ್ತೀನಿ ನಾನು ಸಾಂಬಾರಿಗೆ ಹಾಕೋದು ಅರಿಶಿನ. ಯಾಕೆಂದರೆ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ನನಗೆ 6 ಮಂತ್ಸ್ ಬರುತ್ತೆ. ಸೊ ಒಬ್ಬೊಬ್ಬರು ಮನೇಲಿ ತಿಂಡಿಗೂ ಎಲ್ಲದಕ್ಕೂ ಹಾಕ್ತಾರೆ, ನಾವು ಜಾಸ್ತಿ ಹಾಕಲ್ಲ ಗೈಸ್. ನೋಡಿ ಅನ್ವಿಕಾ ಬಂದು ಇವಳು ಎಲ್ಲ ಹುಡುಕ್ತಾ ಅವಳೆ ಈಗ ಏನಾದರೂ ಆಟ ಆಡೋದು ಇದೆಯಾ ಅಂತೇಳಿ. ಹಾಗೆ ನಮ್ಮ ಹೇಮಂತ್ ಚಾಕ್ಲೇಟ್ ಕೊಟ್ಟು ರೂಢಿ ಮಾಡಿಬಿಟ್ಟವನೇ ಗೈಸ್. ಅದಕ್ಕೆ ಅವಳು ಚಾಕ್ಲೇಟ್ ಎಲ್ಲಿ ಅಣ್ಣ, ಚಾಕ್ಲೇಟ್ ಎಲ್ಲಿ ಅಂತೇಳಿ ಕೇಳ್ತಾ ಇರ್ತಾಳೆ. ಚೆನ್ನಾಗಿ ಆಟ ಆಡ್ಕೊತಾರೆ ಗೈಸ್, ಇಟ್ಕೆ ಏನೂ ಮಾಡಲ್ಲ. ಆರಾಮಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆಟ ಆಡಿಕೊಂಡು ಆಮೇಲೆ ಹೋಗ್ತಾರೆ. ಮೇಲ್ಗಡೆ ಮನೆ ಅಂದರೆ ಮೇಲಿರೋದವರು ಮೇಲ್ಗಡೆಗೆ ಹೋಗ್ಬಿಡ್ತಾರೆ. ಯಾವ್ದು ಬೇಕು ನಿನಗೆ? ಯಾವ್ದು ಬೇಕು? ಹ್ಞೂ, ಯಾವ ಚಾಕ್ಲೇಟ್ ಬೇಕು? ಖಾಲಿ ಆಯ್ತಾ? ಯಾವಾಗ ತಿಂದೆ? ಯಾರು ತಂದು ಕೊಟ್ಟಿದ್ದು? ಯಾವಣ್ಣ? ಅವನಾ? ಒಡಿ ಹೇಳ್ತೀನಿ, ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಡಿಸ್ತಾನೆ. ರೂಢಿ ಮಾಡಬಾರ್ದು, ತಿನ್ನಬಾರ್ದು ಚಾಕ್ಲೇಟ್. ಅಲ್ಲೆಲ್ಲ ಹುಳ ಬರ್ತಾವೆ ನೋಡು, ಅಲ್ಲಲ್ಲಿ ತಿಂತೀರಾ ಇಬ್ಬರು? ನೀನು ಚಾಕ್ಲೇಟ್ ತಿಂತೀಯಾ? ನಿಂಗೆ ಇಷ್ಟನಾ ಚಾಕ್ಲೇಟು? ಮತ್ತೆ ಬರೀ ಡವ್ ಮಾಡ್ತೀಯಾ? ನಿಂಗೂ ಬೇಕೇನೋ ಚಾಕ್ಲೇಟು? ನಿಂಗೂ ಚಾಕ್ಲೇಟ್ ಬೇಕಾ? ಬೇಕು ಅಂದರೆ ಕೊಡ್ತೀನಿ ನೋಡು. ಬೇಕಾ ಬೇಡವಾ? ಬೇಕಾ? ಬೇಡ ಅಂದೆ, ಬೇಡ ಅಂದ ನೋಡೀಗ ಬೇಕು ಅಂತೆ. ಬೇಕಾ ಬೇಡ? ನೀನು ಎಷ್ಟು ಬೇಕು? ಎಷ್ಟು ಬೇಕು? ಒಂದು ಉಳ್ಕಾಗಿವಿ. ಉಳ್ಕನ ದಿನ ಬ್ರಷ್ ಮಾಡಿದ್ರೆ 2 ಚಾಕ್ಲೇಟ್ ಕೊಡಿಸ್ತೀನಿ. ಬ್ರಷ್ ಮಾಡ್ತೀಯಾ? ಮಾಡ್ತೀಯಲ್ವಾ? ಹೆಂಗ್ ಉಜ್ಜೋದು? ಹಿಂಗ್ ಒಳಗೆ ಉಜ್ಬಿಡ್ತಾಳೆ, ಹೆಂಗೆ ಹಿಡ್ಕೊಂಡ್ರೆ ಓವರ್ ತರ ಓಡಿಸ್ತಾಳೆ. ಹಾಯ್ ಮಾಡು ವ್ಯೂವರ್ಸ್, ಹಾಯ್ ಬಾಯ್ ನಾನು ತೋರಿಸ್ತೀನಿ. ಈಗ ಚಾಕ್ಲೇಟ್ ಕೊಡೋಲ್ಲ, ಚಾಕ್ಲೇಟ್ ಬಾಯ್ ಹೇಳಿ ಹಾಯ್. ಹಾಯ್ ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಫ್ರೆಂಡ್ಸ್ ಅನ್ನು, ಹಾಯ್ ಫ್ರೆಂಡ್ಸ್. ಮತ್ತೆ ಏನು ಹೇಳೋದು? ಬನ್ನಿ ಬನ್ನಿ ಜನರನ್ನು ಸುಂಗಿರ ಹೇಳು. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಬಾಯಲ್ಲೆಲ್ಲ ಇಟ್ಕೋಬಾರ್ದು. ಚೆನ್ನಾಗಿದ್ದೀರಾ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಏನು ಎಷ್ಟು ಮಾತಾಡ್ತೀಯ? ಕೋಟಿ ಮಾತಾಡ್ತೀಯ? ಅದು ಹೇಳಕ್ ಬರಲ್ವಾ? ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಒಂದ್ಸಲ ಹೇಳು. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ಹೇಳು, ಸಬ್ಸ್ಕ್ರೈಬ್ ಮಾಡಿ. ಬರುತ್ತಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಅನ್ನು ಎಲ್ಲರೂ. ಥ್ಯಾಂಕ್ ಯು. ವಿಡಿಯೋ ನೋಡೋದು ಎಲ್ಲರಿಗೂ ಥ್ಯಾಂಕ್ ಯು ಅನ್ನು. ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ ಅನ್ನು ಕನ್ನಡದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಅನ್ನು. ಥ್ಯಾಂಕ್ ಯು ಅಂದ್ರೆ ಅದೇ ಅಲ್ವೇನೋ ಇವ್ರು ಕಪ್ಪಳ್ಳಿ ಅದೆಲ್ಲ ಬರೋದು? ಅದು ಕೊಪ್ಪಳಳ್ಳಿ. ಕೊಪ್ಪಳಳ್ಳಿ ಅಂತ ವಿದ್ಯಾ. ನಿಮ್ಮ ಅಪ್ಪನ ಹೆಸರೇನು? ಜಗ. ನಿಮ್ಮ ಅಮ್ಮನ ಹೆಸರು? ವಿಜಯಲಕ್ಷ್ಮಿ. 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 ವಿಜಯ ಅಮ್ಮ ಅಂತ ಕರಿಬೇಕು. ಪ್ರಸಿದ್ಧ ಹೇಳ್ಬಾ. ಪಲ್ಟಿ ಹೊಡಿ. ಬರ್ತೀಯಾ ನೀನು ಪಲ್ಟಿ ಹೊಡಿಯಕ್ಕೆ? ಪಲ್ಟಿ ಹೊಡಿಯಕ್ಕೆ ಬರ್ತೀಯಾ? ಪಲ್ಟಿ ಹೊಡಿಯಕ್ಕೆ ಬರುತ್ತಾ ನಿಮಗೆ? ಹೆಂಗ್ ಹೊಡಿಯೋದು? ಯಾರು ಹೇಳ್ಕೊಂಡ್ ಹೊಡಿದ್ದ ಹಂಗೆ ಪಲ್ಟಿ ಹೊಡಿ ಅಂತ? ಮ್ಯಾಮ್ ಹೊಡಿ ಅಂದ ತಕ್ಷಣ ಹೊಡೆದೇ ಬಿಡೋದಾ? ಏ ಬರ್ರಿ ನೀವಿಲ್ಲಿ. ಇಬ್ರು ಬರ್ರಿ ಇಲ್ಲಿ, ಇಬ್ರು ಇಲ್ಲೇ ಬರ್ರಿ. ಯಾಕೆ ನೀನು ಅಡ್ಡ ಹಾಕೊಂಡಿದ್ಯಾ?
ಅಲ್ಲಿ ಕಳ್ರು ಹಿಡ್ಕೊಂಡು ಹೋಗ್ತಾರೆ ಹೋಗ್ರಿ ಗೈಸ್. ಇವರೆಲ್ಲ ಜಗಳ ಆಡ್ಕೊಂಡು ನೀರಿಗೆ ಹೋಗಿ ಬರೋಷ್ಟರಲ್ಲಿ ನನ್ನ ಫ್ರೆಂಡ್ ಬಂದಿದ್ಲು ಡ್ರೆಸ್ ಸ್ಟಿಚ್ ಮಾಡ್ಸೋಕ್ಕೆ. ಈ ಸ್ಯಾರಿಲಿ ಗೌನ್ ಅಂದರೆ ಅಂಬ್ರೆಲಾ ಟಾಪ್ ಥರ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳಿ ಬಂದಿದ್ದರು. ಅಳತೆಗೆ ಒಂದು ರೆಡಿಮೇಡ್ ಡ್ರೆಸ್ಸನ್ನು ತಂದು ಕೊಟ್ಟಿದ್ರು ಗೈಸ್. ಸ್ಟಿಚಿಂಗ್ ಆದಮೇಲೆ ಯಾವ ಥರ ಬರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇದು ಇವಳು ಕೂತಿದ್ದಾಳಲ್ಲ ಅವಳ್ದಲ್ಲ, ಬಟ್ ಇವ್ರ ಫ್ರೆಂಡ್ದು ಅಂದರೆ ಅವ್ರ ರಿಲೇಟಿವ್ಸ್ದು. ಅವ್ರು ಸ್ವಲ್ಪ ಸಣ್ಣ ಇದ್ದಾರೆ, ಹಾಗೆ ತುಂಡ ಇದ್ದಾರೆ, ಅದಕ್ಕೆ ಅವರು ಸಪ್ರೇಟಾಗಿ ತಂದಿದ್ದಾರೆ ಸ್ಟಿಚಿಂಗ್ ಮಾಡಿಸೋಕ್ಕೆ. ಗೊತ್ತಿಲ್ಲ, ಅನ್ನ ಆಗ್ತಾ ಇದ್ದೀನ ಆಗುತ್ತೆ ಒಲೆ ಮೇಲೆ ಇಟ್ರೆ. ಇದು ನೋಡಿ ಹೆಂಗಾಗಿದೆ, ಇದನ್ನೇನು ಮಾಡಬೇಕು? ಇದು ಅವಾಗಲೇ ಕರ್ಗಾಗಿತ್ತು, ಒಂದಿನ ಬದನೆಕಾಯಿ ಸುಟ್ಟು. ಯಾಕೆ ಸುಟ್ಟಿದ್ದೆ? ಅವಾಗ ಇದು ಗಮ್ ಹಾಕಿದ್ರೇನೋ ಬಿಟ್ಕೊಂಡಿತ್ತು, ಇವಾಗ ಕಿತ್ತು ಹೋತು. ಯಾಕೆ ಸುಟ್ಟಿದ್ದೆ? ಅದಕ್ಕೊಂದು ತಂತಿ ಕಟ್ ಸರಿ ಹೋಗುತ್ತೆ. ಇದೆಷ್ಟು ಗೊತ್ತಾ? ಎಷ್ಟು ಬೆಲೆ ಗೊತ್ತಾ? ಎಷ್ಟು? 50 ರೂಪಾಯಿ. 100 ರೂಪಾಯಿ ಕಣ. 100 ರೂಪಾಯಿನಾ? ಹೋಲ್ಸೇಲ್ ಆಗಿ 100 ರೂಪಾಯಿ. ಹೋಲ್ಸೇಲ್ ತಂದಿಲ್ಲ. 100 ರೂಪಾಯಿ ಅನ್ಕೋ. 100 ರೂಪಾಯಿ ನೀನು ದುಡ್ದು ತಗೋಬೇಕು. ನಿನ್ ಕಿತ್ತಾಗಿದ್ಯಾ? ನೀನ್ ಯಾಕಿರೋದು? ದುಡ್ಡು ತಗೋಬಾ. ನಾನು ದುಡಿಯೋ ಟೈಮ್ ಬರ್ತೈತೆ ಹೇಳು. ನಾನ್ ದುಡಿಯೋ ಟೈಮ್ ಬಂದಾಗ ನಾನು ದುಡ್ಡು ತಗೊಂಬರ್ತೀನಿ. ನೀನ್ ನಿಮ್ ಮನೆಗ್ ತಗೊಂಡ್ ಹೋಗ್ತೀಯ, ನಮಗ್ ತೋತಿಯ? ಆಯ್ತು, ನಿಮಗೆ ಹೆಂಗಿರೋ ಅಕ್ಕ ಅಂತ ವರ್ಷಕ್ಕೊಂತಡಿ ಆದ್ರೂ ಏನೋ ಒಂದಾದ್ರೂ ಕೊಡ್ಲೇಬೇಕು. ಏನ್ ಕೊಡ್ತೀಯ? ಏನ್ ಅವಾಗ ನನ್ ಕೈಗೆ ಎಷ್ಟಿರ್ತೈತೆ ಅಷ್ಟು ಮೇಲೆ ಕೊಡ್ತೀನಿ. ಇವಾಗ ಹೇಳೋದಷ್ಟೇ, ಆಮೇಲೆ ಯಾರು ಕೊಡಲ್ಲ. ಆಮೇಲೆ ಹೆಂಡತಿ ಬಂದ್ಮೇಲೆ ಕ್ಯಾರೆ ಬುಲ್ಲಾರೆ ಎಂಬಲ್ಲ. ಇನ್ನ ಹೆಂಡತಿ ಬರೋದ್ ದೂರ ಐತೆ. ಓಕೆ ಗೈಸ್, ಇವತ್ತಿಂದ ಇಷ್ಟೇ. ಇವತ್ತಿನ ರೊಟ್ಟಿನ ಇವತ್ತು ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತೇಳಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಈಗ ಮುದ್ದೆ ಮಾಡಿಬಿಟ್ಟು ಮಸೊಪ್ಪು ಮಾಡಿದ್ದೆ. ಮಸೊಪ್ಪಿಗೆ ರೈಸ್ಗೆ ಇಟ್ಟಿದ್ದೀನಿ ಗೈಸ್. ಕಾಣ್ತಾ ಇಲ್ಲ, ಕಾಣ್ತಾ ಇದೆ. ರೈಸ್ಗೆ ಇಟ್ಟಿದ್ದೀನಿ ಅನ್ನ. ಆಮೇಲೆ ನಮ್ಮ ಮನೆಯವ್ರು ಇವತ್ತು ಲೇಟಾಗಿ ಬರ್ತಾರೆ, ಇನ್ನೂ ಬಂದಿಲ್ಲ. ಇಷ್ಟು ದಿನ ಮಧ್ಯಾಹ್ನನೇ ಬಂದಿರ್ತಿದ್ರು. ಮಧ್ಯಾಹ್ನ ಅಂದರೆ ಒಂದು 3 o'clock ಮೇಲೆ. ಇವತ್ತು 6:30, 7 o'clock ಆದರೂ ಬಂದಿಲ್ಲ. ಇನ್ನೊಂದು ½ an hour ಬರ್ತಾರೆ. ಅದಕ್ಕೆ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಾದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮ್ ಅನ್ನೋ ಅಕೌಂಟ್ನ ಫಾಲೋ ಮಾಡಿ. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಬಾಯ್.